ಆದರೂ ಕೇಂದ್ರ ಸರ್ಕಾರದ ಹಣ, ಈ ಬಿಜೆಪಿಯವರು ಕೇಂದ್ರ ಸರ್ಕಾರದ ಹಣ ನಮ್ಮ ದುಡ್ಡೇ ಕೊಡೋದು, ನಮ್ಮ ದುಡ್ಡು ವಾಪಸ್ ಕೊಡೋದು. ಹದಿನಾಲ್ಕರಿಂದ 15 ಪೈಸೆ ವಾಪಸ್ ಕೊಡ್ತಾರೆ. ಸಾಕ? ನಾವು ಹೆಚ್ಚು ಕೊಡಬೇಕು ಅಂತ ಹೇಳಿದ್ರೆ ರಾಜಕೀಯ ಮಾಡ್ತಾರೆ ಅಂತ ಹೇಳೋದು. ಹೆಚ್ಚು ಕೊಡಬೇಕು ಅಂತಂದ್ರೆ ರಾಜಕೀಯ. ನೋಡಿ, ಈಗ ನಿಮ್ಮೆಲ್ರಿಗೂ ಗೊತ್ತಿದೆ, GST ಹಾಕಿದವ್ರು ಯಾರಪ್ಪ? 2017ರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. 2017ರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಹಾಕಿದವರು ಇದೇ ನರೇಂದ್ರ ಮೋದಿಯವರು. ಇದೇ ನರೇಂದ್ರ ಮೋದಿಯವರು 8 ವರ್ಷಗಳು ತೆರಿಗೆ ಎಲ್ಲ ವಸೂಲು ಮಾಡಿಬಿಟ್ರು. 8 ವರ್ಷಗಳು. ಈಗ ಇದ್ದಕ್ಕಿದ್ದಾಗಲೇ 4 ರೇಟ್ ಇದ್ದದನ್ನ 2 ರೇಟ್ ಮಾಡಿಬಿಟ್ರು, ರ್ಯಾಷನಲೈಸ್ ಮಾಡಿಬಿಟ್ರು. 8 ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಅವರು ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್, ದೀಪಾವಳಿ ಗಿಫ್ಟ್, ದೀಪಾವಳಿ ಗಿಫ್ಟ್ ಅಂತಾರಲ್ಲ, ಇದು ನ್ಯಾಯನಾ? ಹೇಳ್ರಿ ನೀವೇ. ಮತ್ತೆ ಪಾಠ ಕಲಿಸ್ಬೇಕು ಬೇಡ ಅವ್ರಿಗೆ ಬುದ್ಧಿನ? ನಾನು ನಿನ್ನೆ ಪುತ್ತೂರಿಗೆ ಹೋಗಿದ್ದೆ. ಪುತ್ತೂರಿನಲ್ಲಿ ಪ್ರಶ್ನೆ ಕೇಳಿದ್ರು ನನಗೆ. GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಎಲ್ಲ ನಾವು ಕೊಡ್ತಕ್ಕಂಥದ್ದು. ಅದರಲ್ಲಿ ಇದ್ದಕ್ಕಿದ್ದಾಗಲೇ 4 ರೇಟ್ ಮಾಡಿದವರು ಇವರೇ, 2 ರೇಟ್ ಮಾಡಿದವರು ಇವರೇ. 8 ವರ್ಷ ತೆರಿಗೆ ವಸೂಲು ಮಾಡಿಬಿಟ್ಟಿದ್ದಾರೆ ನಿಮ್ಮಿಂದ. 8 ವರ್ಷದ ಮೇಲೆ ರ್ಯಾಷನಲೈಸ್ ಮಾಡ್ತೀವಿ ಅಂತೇಳಿ ಅದನ್ನ ಫೋಟೋ ಹಾಕಿಸ್ಕೊಂಡಿದ್ದಾರಲ್ಲ, MLAಗಳೆಲ್ಲ ಫೋಟೋ ಹಾಕಿಸ್ಕೊಂಡಿರೋದು, ಪ್ರಧಾನಮಂತ್ರಿಗಳು ಫೋಟೋ ಹಾಕಿಸ್ಕೊಂಡಿರೋದು. ಇದು ಸರಿನಾ? ಇದರಿಂದ ಏನಾಯ್ತು ಗೊತ್ತಾ? ಪರಿಣಾಮ ಏನಾಯ್ತು ಗೊತ್ತಾ? ನಾವು GST ಕಲೆಕ್ಟ್ ಮಾಡಿಕೊಡ್ತಿದ್ವಲ್ಲ, ಅದರಲ್ಲಿ ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾ ಇತ್ತು. ಕರ್ನಾಟಕಕ್ಕೆ ಸುಮಾರು 15,000 ಕೋಟಿ ಕಡಿಮೆ ಆಯಿತು. ಎಷ್ಟು? ಯಾರಿಗೆ ನಷ್ಟ? ನಮ್ಗೆ ನಷ್ಟ ಅಲ್ವಾ? ನಾನು ಅದಕ್ಕೆ ಹೇಳ್ತಾ ಇದ್ದೆ, 15,000 ಕೋಟಿ ನಮಗೆ ಕಡಿಮೆ ಆಗೋದು. ಯಾರಿಗೆ ಹೇಳ್ಕೊಳ್ಳೋದು ಇದನ್ನ? ಅವರು ಫೋಟೋ ಹಾಕಿಸ್ಕೊಂಡು ದೀಪಾವಳಿ ಗಿಫ್ಟ್, ದೀಪಾವಳಿ ಗಿಫ್ಟ್. ಇದು ಗಿಫ್ಟಾ? ಹೊಸ ಕಾರ್ಯಕ್ರಮ ಕೊಟ್ಟಿದ್ದಾರ ಬೆಂಗಳೂರು ನಗರಕ್ಕೆ? ಅವ್ರಿಗೆ ಹೇಳಿ, ನರೇಂದ್ರ ಮೋದಿ ಅವ್ರಿಗೆ ಹೇಳಿ. ಕೇಳಲ್ಲ, ಒಟ್ಟು ಓಟು ಒತ್ತದಂತೆ ಗೊತ್ತದ. ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ, ಏನಯ್ಯ? ಪಾರ್ಲಿಮೆಂಟ್ಗೆ ಒತ್ತಾ ಬಿಡ್ತಿರಲ್ಲ. ಮೋದಿ ಮೋದಿ ಮೋದಿ. ಏಯ್ ಬಿಡಪ್ಪ, ಬಿಡು. ಬಿಡಿ. ಕೇಳಿ, ಪ್ರಶ್ನೆ ಕೇಳಿ ಮಧ್ಯದಲ್ಲಿ ತೊಂದರೆ ಕೊಡಬೇಡ ಅಷ್ಟೇ. ಹೇಳು ನೀನು ಹೇಳೋದನ್ನ. ಆಮೇಲೆ ನೀನು ಪ್ರತ್ಯೇಕವಾಗಿ ಭೇಟಿ ಮಾಡು. ಈ ತರ ಯಾರು ಕೇಳೋದಪ್ಪ? ನಾವು ಈಗ ಯಾರಿಗೆ ಹೇಳ್ಕೊಳ್ಳೋದು ಇದನ್ನ? 15,000 ಕೋಟಿ ಕಡಿಮೆ ಆಗೋಯ್ತು. ನೋಡ್ರಿ, ನಮಗೆ ಪರಿಹಾರ ಕೊಡ್ರಿ ಅಂತ ಹೇಳು. 15,000 ಕೋಟಿ ಕಡಿಮೆ ಆಗ್ತಾ ಇದೆ ರಾಜ್ಯಗಳಿಗೆ. ನಮ್ಮ ಕರ್ನಾಟಕಕ್ಕೆ 15,000 ಕೋಟಿ ಕಡಿಮೆ ಆಗ್ತದೆ GST ಇಂದ. ನೀವು ರ್ಯಾಷನಲೈಸ್ ಮಾಡಿಬಿಟ್ರಿ, ಫೋಟೋಗಳನ್ನು ತಗೊಂಡಿದ್ದೀರಿ, ದೀಪಾವಳಿ ಗಿಫ್ಟ್ ಅಂತ ಕೊಟ್ಬಿಟ್ಟಿದ್ದೀರಿ. ಆಯ್ತಪ್ಪ, ನಾವು ಪರಿಹಾರ ಕೊಡಿ. ಈಗ ಸುಮಾರು 1,20,000 ಕೋಟಿ ರೂಪಾಯಿಗಳಿಗೆ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಎಷ್ಟು?
1,20,000 ಕೋಟಿ ಎಲ್ಲಿಂದ ಬರ್ತದೆ? ಏನ್ ನಮ್ಗೆಲ್ಲ ಗುಂಡಿ ಮುಚ್ಚಿದ ಇವ್ರ ಕಾಲದಲ್ಲಿ ಗುಂಡಿ ಮುಚ್ಚಿದ್ರ? ಬಿಜೆಪಿ ಕಾಲದಲ್ಲಿ ನಾನು ಹೇಳ್ತೀನಿ, ಇಡೀ ಕರ್ನಾಟಕದಲ್ಲಿ ನಾವು ಮಾಡಿರ್ತಕ್ಕಂಥ ರಸ್ತೆಗಳನ್ನು ಬಿಟ್ಟರೆ ಒಂದು ಇಡೀ ಮಣ್ಣಾಕಿಲ್ಲ ಇವರು ಯೋಗ್ಯತೆಗೆ. ಏನಪ್ಪ ಸುಧಾಕರ, ಒಂದು ಇಡೀ ಮಣ್ಣಾಕಿಲ್ಲ, ಗುಂಡಿ ಮುಚ್ಚಲಿಲ್ಲ. ಅದ್ರ ಜೊತೆಗೆ ಎಲ್ಲ ಈ ಸಾಲ ನಮ್ಮ ಮೇಲೆ ಬಿಟ್ಬಿಟ್ಟು ಹೊಟ್ಟೋದು. ನೋಡಿ, 2,10,00,000 ಟೆಂಡರ್ ಇಲ್ಲೇನೆ, ಆಮೇಲೆ ದುಡ್ಡಿದ್ದೇನೆ ಟೆಂಡರ್ ಕರೆದ್ಬಿಟ್ಟು ದುಡ್ಡು ಕೊಡ್ಲಿಲ್ಲ. MLAಗಳಿಗೆ 1,17,000 ಕೋಟಿ ಬಿಟ್ಬಿಟ್ಟು ಹೊಂಟೋದು. ಇದೆಲ್ಲ ಭಾರ ನಮ್ಮ ಮೇಲೆ ಬೀಳ್ತು. ಅದ್ರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ರು ನಾವು. ಮಾಡಿದ್ದಾರೆ ಇವರು, ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮಾಡಿದ್ರ. ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ನಾನು DK ಶಿವಕುಮಾರ್, ಸುರ್ಜೇವಾಲಾ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಘೋಷಣೆ ಮಾಡಿದಾಗ ಅಪಹಾಸ್ಯ ಮಾಡಿದ್ರು. ನಿಮ್ ಕೈಲಿ ಮಾಡಕ್ಕಾಗಲ್ಲ, ಒಂದು ವೇಳೆ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗಿರ್ತದೆ ರಾಜ್ಯ ಅಂತ ಹೇಳಿದ್ರು. ಆರ್ಥಿಕವಾಗಿ ದಿವಾಳಿ ಆಗಿರ್ತದೆ ಅಂತೇಳಿ ಇವತ್ತು ನಾವು ಅಧಿಕಾರಕ್ಕೆ ಬಂದು 2 ವರ್ಷ 5 ತಿಂಗಳಾಯ್ತು. 2 ವರ್ಷ 5 ತಿಂಗಳಾಯ್ತು. ಇವತ್ತಿನವರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,00,000 ಕೋಟಿ. ಕೋಟಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಿದ್ದಾರೆ. 5,000 ರೂಪಾಯಿ ಕೊಟ್ಟವ್ರು ಯಾರಪ್ಪ? ಮತ್ತೆ ಅದೇ ವರ್ಷಕ್ಕೆ 5,000 ಕೋಟಿ ಕೊಟ್ಟವ್ರು ಯಾರು? ಒಟ್ಟು 13,000 ಇಲ್ಲಿವರೆಗೆ ಕೊಟ್ಟಿದ್ದೀನಿ. ಗ್ಯಾರಂಟಿ ಯೋಜನೆಗಳ ಜಾರಿ ಕೊಟ್ಬಿಟ್ರು. ದುಡ್ಡಿಲ್ಲ ಸರ್ಕಾರದಲ್ಲಿ ಏನ್ ಅಶೋಕ, ವಿಜೇಂದ್ರ, ಯಡಿಯೂರಪ್ಪ ಎಲ್ಲ ಮಾತಾಡೋದೇ ಮಾತಾಡಿ ಅವ್ರಿಗೇನು ಗೊತ್ತಿಲ್ಲ ಪಾಪ. RSS ಅವ್ರು ಏನ್ ಹೇಳ್ಕೊಡ್ತಾರೆ ಹಂಗೆ ಬಾಯ್ಪಾಠ ಮಾಡೋದು, ಗಿಳಿ ಪಾಠ. RSS ಅವ್ರು ಏನ್ ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ. ಹಿಂಗೆಂತ ಹೇಳಪ್ಪ, ಹಿಂಗೆ ಹೇಳು. ರಾಮ ಅಂತಂದು ರಾಮ, ಕೃಷ್ಣ ಅಂತಂದು ಕೃಷ್ಣ, ಈ ತರ ಹೇಳ್ಕೊಡೋದು. ಬಿಜೆಪಿ ಅವರು ಇದ್ದಾರಲ್ಲ, RSS ಅಂತ ಒಂದು ಸಂಸ್ಥೆ ಇದೆ. ನಿಮ್ಗೆ ಗೊತ್ತದು RSS ಸಂಸ್ಥೆ? ಗೊತ್ತಿರ್ಬೇಕಲ್ಲ, 100 ವರ್ಷ ಆಗ್ಬಿಟ್ಟದು. ನೀನು RSS 100 ವರ್ಷ ಆಗಿದೆ. RSS ಹುಟ್ಟಿ 1925ನೇ ಇಸ್ವಿನಲ್ಲಿ ಹುಟ್ಟಿದ್ದು ಅದು. ಇವತ್ತಿಗೆ 100 ವರ್ಷ ಆಯ್ತು. ಅಶೋಕ ಸ್ವಂತವಾಗಿ ಏನೂ ಹೇಳಲ್ಲ.